ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನನ್ನ ಆ್ಯನಿವರ್ಸರಿ. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡಬೇಕು. ಅಂದರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಸಿಂಪಲ್ಲಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಸೆಲೆಬ್ರೇಷನ್ ಬೇಡ ಅಂತ. ಯಾಕೆ ಅಂದರೆ ನಮ್ಮ ಮಾವ ತೀರೋಗಿ ಒಂದು 5 ಮಂತ್ಸ್ ಆಯಿತು. ಹಾಗಾಗಿ ಬೆಳಗ್ಗೆನೇ ಮಾತಾಡ್ಕೋತಾ ಇದ್ವಿ ಇಬ್ಬರು. ಯಾವಾಗಲೂ ಅವರಿದ್ದಾಗ ನಮಗೆ ಒಂಥರ ಖುಷಿ ಅನಿಸ್ತಿತ್ತು. ನಮ್ಮ ಬರ್ಡೇ ಆಗಲಿ, ನಮ್ಮ ಆ್ಯನಿವರ್ಸರಿ ಆಗಲಿ, ಅವರೇ ನಮಗೆ ಒಂದು ಮಾವ ಮಟನ್ ಎಲ್ಲ ಮೀನೆಲ್ಲ ತುಂಬ ಚೆನ್ನಾಗಿ ತರ್ತಾಯಿದ್ರು. ಹಾಗಾಗಿ ಅವರು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದು ಮನೇಲೇ ಅಡುಗೆ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈ ವರ್ಷ ಬೇಡ ಅಷ್ಟು ಅಂತ ಅಂದ್ಕೊಂಡು ಸಿಂಪಲ್ಲಾಗಿರೋಣ ಮಾಮೂಲಿ ಅಂತ, ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿಲ್ಲ. ಹಾಗೆ ನನ್ನ ಮಗಳಿಗೂ ತುಂಬ ಕೆಮ್ಮಿತ್ತು. ದೊಡ್ಡ ಪತ್ರೆನ ಅದಕ್ಕೆ ಪೆಪ್ಪರ್ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ಅವರಿಬ್ಬರಿಗೂ ಕುಡಿಯೋಕ್ಕೆ ಕೊಡ್ತಾಯಿದ್ದೀನಿ. ಬೆಳಗ್ಗೆನೇ ಕೊಡ್ತೀನಿ ಖಾಲಿ ಹೊಟ್ಟೆಗೆ. ಶೀತ ಕೆಮ್ಮಿದ್ರೆ ಸ್ವಲ್ಪ ಬೇಗ ಕಮ್ಮಿ ಆಗುತ್ತೆ, ಕಫ ಎಲ್ಲ ಹೋಗುತ್ತೆ. ಮತ್ತು ತಿಂಡಿಗೆ ನಾನು ಅವ್ರಿಗೆ ಕೇಳಿದೆ ಏನು ಸ್ಪೆಷಲ್ ಮಾಡಬೇಕು ಅಂತ, ನನ್ನ ಮಗನಿಗೂ ಮತ್ತು ನಮ್ಮ ಹಸ್ಬೆಂಡ್ಗೆ. ಅವ್ರಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಫೇವ್ರೇಟು ರೊಟ್ಟಿ ಚಟ್ನಿ. ಏನೂ ಮಾಡಬೇಡ, ರೊಟ್ಟಿ ಚಟ್ನಿ ಮಾಡು, ನಂಗೆ ಅದೇ ಫೇವ್ರೇಟು, ನಮ್ಗೆ ಅದರಲ್ಲೇ ಖುಷಿ ಇರುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ನನ್ನ ಮಗ ಆ್ಯನಿವರ್ಸರಿಗೆ ವಿಶ್ ಮಾಡ್ತೀನಿ ಅಂತ ಅವನೇ ಒಂದು ಪೇಜ್ ತಂದು ಪಿ ಮತ್ತು ಆರ್ಟ್ ಬರೆದು ಆರ್ ಅಂತ ಬರೆದು ಆ್ಯನಿವರ್ಸರಿ ಅಂತ ಬರೆದು NISS ಅಂತ ಬರ್ಕೊಬಂದಿದ್ದೆ. ಇದು ಏನು ಪಪ್ಪು ಅಂದಿದ್ದಕ್ಕೆ ಆ್ಯನಿವರ್ಸರಿ ಬರೆದಿದ್ದೀನಿ ಅಮ್ಮ ಅಂತ ಹೇಳ್ದ. ನೆಕ್ಸ್ಟ್ ಅವನಿಗೆ ಸ್ಪೆಲ್ಲಿಂಗ್ ಹೇಳಮ್ಮ ನಾನೇ ಬರಿತೀನಿ ಅಂತ ಹೇಳ್ದ. ನೆಕ್ಸ್ಟು ಅದನ್ನು ಹೇಳಿ ತುಂಬ ಖುಷಿಯಾಯಿತು. ನೋಡು ಮಕ್ಳಿಗೂ ಈ ರೀತಿ ನಮ್ಮ ಅಪ್ಪ ಅಮ್ಮಂಗೆ ವಿಶ್ ಮಾಡಬೇಕು ಅಂತ ಅನಿಸುತ್ತಲ್ಲ ಅಂತ ನಂಗೆ ಖುಷಿಯಾಯಿತು. ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ, ಅವನಿಗೆ ಸಾಮಾನು ತರಕ್ಕೆ ಹೇಳಬೇಕು, ಅಪ್ಪನಿಗೆ ಫೋನ್ ಮಾಡೋಕ್ಕೆ ಫೋನ್ ಕೊಡು ಅಂದರೆ ಅವನೇ ಫೋನ್ ತೊಗೊಂಡು ವೀಡಿಯೋ ಮಾಡಿದ್ದಾನೆ. ತುಂಬ ಫನ್ನಿಯಾಗಿತ್ತು ವೀಡಿಯೋ ಮಾಡಿರೋದು, ಅವ್ನು ಮಾತಾಡಿರೋದು. ನನಗಂತೂ ಅವನು ನಗ್ಸಿರೋದೇ ಇದು. ನನಗೆ ಆ್ಯನಿವರ್ಸರಿಗೆ ಸ್ಪೆಷಲ್ ಗಿಫ್ಟು ಬಿಡಪ್ಪ, ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ವ್ಲಾಗ್ ಮಾಡಿದ್ದಾರೆ. ನೋಡಿ ನೀವೇನೇ ಅವ್ನು ಮಾತಾಡಿರೋದನ್ನ ಎಂಜಾಯ್ ಮಾಡಿ. ನಮ್ಮ ತಂಗಿಯಲ್ಲಿ ಅಂತ ಅಂದ್ಕೊಂಡಿದ್ದಿಲ್ಲ. ನಮ್ಮ ತಂಗಿನ ಸಾಮಾನು ಇಲ್ಲಿ ಫುಲ್ ಎಲ್ಲ ಖಾಲಿ ಮಾಡುವಳೆ. ಖಾಲಿ ಮಾಡಿಬಿಟ್ಟು ಇದೇ ನಮ್ಮ ತಂಗಿ ಗಾಯ. ಸುಮ್ಮನೆ ನಮ್ಮಮ್ಮ ನೋಡಿ ಹೆಂಗಿದೆ ಗಾಯ, ಹೆಂಗವ್ರೆ ನನಗೆ ಯಾವಾಗೂ ಮಾತಾಡೋದು ನಗನೇ ಬರ್ತದೆ ಗಾಯ್, ನಗನ್ನೇ ಬರ್ತದೆ ನಮ್ಮಮ್ಮ. ನೆಕ್ಸ್ಟ್ ಅವ್ನಿಗೆ ಲಂಚ್ ಬಾಕ್ಸ್ಗೆ ರೊಟ್ಟಿ ಮತ್ತು ಚಟ್ನಿ ಹಾಕಿ, ಅವ್ನಿಗೆ ಪಪ್ಪಾಯ ಹಾಕಿ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿದೆ. ನೆಕ್ಸ್ಟು ನಮ್ಮ ಮನೆಯವ್ರಿಗೂ ಕೂಡ ಸಾಮಾನು ಥರ ಕೇಳಿದೆ. ಸ್ವಲ್ಪ ಹೂವು ಎಲ್ಲ ಬೇಕಿತ್ತು, ಜಾಮೂನ್ ಮತ್ತು ಆಲ್ಕೀರ್ ಮಾಡೋಣ ಅಂತ ಸ್ವಲ್ಪ ಸಾಮಾನು ತರಿಸಿದ್ದೆ. ನೆಕ್ಸ್ಟ್ ಅವನಿಗೂ ಕೂಡ ವ್ಯಾನಿಗೆ ಕಳಿಸಿ ಅವನು 9 o'clock ಅಷ್ಟರಲ್ಲೆಲ್ಲ ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ಅವ್ನಿಗೆ ತಿಂಡಿ ತಿನ್ನಿಸಿ ಸ್ನ್ಯಾಕ್ಸ್ ಊಟಕ್ಕೆಲ್ಲ ಹಾಕಿ ಕಳಿಸ್ಬಿಡ್ಬೇಕು. ಸ್ನಾನ ಎಲ್ಲ ಮಾಡಿಸಿ ನೆಕ್ಸ್ಟು ನಂದು ಸ್ನಾನ ಪೂಜೆ ನಡೀತಾ ಇದೆ. ನಾನು ಪೂಜೆ ಮಾಡಬೇಕು ಅಂದರೆ ನಮ್ಮ ಮೇಡಮ್ಮೇ ಫಸ್ಟ್ ಪೂಜೆ ಮಾಡಬೇಕು. ಫಸ್ಟು ಅವರು ಗಂಧದ ಕಡ್ಡಿ ಇಟ್ಕೊಂಡು ಫಸ್ಟ್ ಪೂಜೆ ಆದಮೇಲೆ ನನ್ನ ಕೈ ಕೊಡೋದವರು. ಎಷ್ಟು ಹೇಳಿದ್ರು ಅವಳು ಕೇಳೋದೇ ಇಲ್ಲ. ಸುಡುತ್ತೆ ಪಪ್ಪು ಕೊಡು ಕೊಡು ಅಂದರೂ ಕೇಳೋದಿಲ್ಲ. ಹಾಗೆ ನಮ್ಮನೆ ಪಾರ್ಟಲ್ಲಿ ನಾನು ಬಟನ್ಸ್ ರೋಸ್ ಹಾಕಿದ್ದೆ. ಅದು ನಾನು ಯಾಕೆ ಜಾಸ್ತಿ ಕೀಳೋದಿಲ್ಲ ಅಂದರೆ, ಅದು ಚೆನ್ನಾಗಿ ಹೂ ಬಂದು ಸ್ವಲ್ಪ ಉದುರಿದ್ರೆ ಚೆನ್ನಾಗಿ ಹೂ ಬಿಡುತ್ತೆ ಅಂದ್ಬಿಟ್ಟು ಕೀಳ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿತ್ತು, ಅದನ್ನು ದೇವ್ರಿಗೆ ಮಾಡಿಸೋಣ ಅಂದ್ಬಿಟ್ಟು ಅದನ್ನು ತೊಗೊಂಡೋಗ್ತಾಯಿದ್ದೆ. ಅದನ್ನು ನೋಡಿ ನಾನೇ ಮುಡಿಸ್ಬೇಕು ಅಮ್ಮಂದು. ಅವಳು ನಾನು ಏನು ಕೆಲಸ ಮಾಡಿದ್ರು ಅದರಲ್ಲಿ ಅವಳ ಕೈ ಮುಂದೆ ಇರುತ್ತೆ. ಅಮ್ಮ ನಾನು ಮಾಡಬೇಕಂತ. ಒಂದೊಂದು ಸಲ ಅವಳು ಮಾಡೋದು ತುಂಬ ಖುಷಿ ಕೊಡುತ್ತೆ, ಒಂದೊಂದು ಸಲ ಹರಿಬರಿಲಿರೋದಾಗ ಇರಿಟೇಟ್ ಆಗುತ್ತೆ. ಯಾಕೆಂದರೆ ಬಿಡು ಪಾಪು ಮಾಡೋಣ ಅಂದಾಗ ಅವಳ ಜೊತೆನೇ ಸೇರಿಸ್ಕೊಂಡು ಮಾಡ್ತಾಯಿರ್ತೀನಿ. ಅಷ್ಟು ಅವಳು ನನ್ನ ಮಗನಿಗಿಂತ ಜಾಸ್ತಿನೇ ಸ್ವಲ್ಪ ಟಾರ್ಚರ್ ಕೊಡೋದು ನನಗೆ ಅವಳು. ನೆಕ್ಸ್ಟು ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಆಲ್ಕೀರ್ ಅಂದರೆ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಅವಳಿಗೆ ಆರಕ್ಕೆ ಇಟ್ಟಿದ್ದೀನಿ, ಅಮ್ಮ ಕೊಡು ಅಂತ ಅದನ್ನು ತೋರಿಸಿ ಹೇಳ್ತಾ ಇದ್ದಾಳೆ. ಅವಳಿಗೇನಾದರೂ ತಿನ್ನೋದಿದ್ರೆ ಅದೇನೋ ಕುತೂಹಲ, ಅದೇನಿರ್ಬೋದು ಅಂತ ಅವಳು ಅಷ್ಟು ಅದು ನೋಡ್ತಾ ಅಮ್ಮಂಗೆ ಫಸ್ಟ್ ಕೊಡು, ಅವಳು ಸುಡುತ್ತೆ ಗಿಡುತ್ತೆ ಏನಿಲ್ಲ, ಕೊಡು. ನೆಕ್ಸ್ಟು ರೆಡಿಯಾಗಿ ನಾವು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಅಮ್ಮ ನನ್ನ ನಡಿ ವೀಡಿಯೋದಲ್ಲಿ ಅವಳು ನೋಡ್ಕೊಳ್ಳೋದೇ ಅವಳು ಖುಷಿ. ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ.
ಅರ್ಧ ದಾರಿಲಿ ಅವ್ರದ್ದು ಏನೋ ಕೆಲಸ ಇತ್ತು ಅಂತ ಹಾಗೆ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಪ್ಲ್ಯಾನ್ ಇರಲಿಲ್ಲ. ಯಾವಾಗಲೂ ಆ್ಯನಿವರ್ಸರಿಲಿ ನಾವು ಚಾಮುಂಡಿ ಬೆಟ್ಟ ಇಲ್ಲ ತ್ರಿಪುರ ಸುಂದರಿ ಅಮ್ಮ ಟೆಂಪಲ್ಲು ಉತ್ತನಹಳ್ಳಿಲಿ ಅಲ್ಲಿ ಹೋಗ್ತಾ ಇದ್ವಿ. ಈ ವರ್ಷ ಪ್ಲ್ಯಾನ್ ಇರಲಿಲ್ಲ, ತುಂಬ ರಶ್ ಇರ್ತಾರೆ, ಜನ ಇರುತ್ತೆ. ಆಮೇಲೆ ಪಾಪಗೂ ತುಂಬ ಕೋಲ್ಡ್ ಆಗಿರೋದ್ರಿಂದ, ಗಾಳಿ ಇರೋದ್ರಿಂದ ಬೆಟ್ಟದಲ್ಲಿ ತುಂಬ ಗಾಳಿ ಇರುತ್ತೆ, ಹೋಗೋದು ಬೇಡ ಈ ಸಲ, ನೆಕ್ಸ್ಟ್ ಇನ್ನೊಂದು ಸಲ ಹೋಗೋಣ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮನೆಯವ್ರಿಗೆ ಅದು ಏನೋ ಗೊತ್ತಿಲ್ಲ, ಹೋಗಲೇಬೇಕು ಅಂತ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ತುಂಬಾ ರಶ್ ಇತ್ತು, ದೇವರಂತೂ ನೋಡೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆ ಅಲ್ಲಿ ಕಡಲೆಪುರಿ ಎಲ್ಲ, ನನ್ನ ಮಗಳಿಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ. ಅವಳು ಯಾವ ಟಾಯ್ಸ್ನೂ ಬೇಡ, ಅವಳು ಕವರಲ್ಲಿರೋ ಕಡಲೆಪುರಿ ಮಾತ್ರ ಬೇಕು ಅವಳಿಗೆ. ಪುರಿ ಖಾರ ಅಂದರೆ ಸಾಕು, ಕಡಲೆಪುರಿ ಅಂದರೆ ಅಲ್ಲೇ ಬಿಚ್ಚು ಅಲ್ಲೇ ಕೊಡಮ್ಮ ನಾನು ತಿನ್ನಬೇಕು ಅಂತ. ನನ್ನ ಮಗನ ಸ್ಕೂಲಿಗೆ ಕಳಿಸಿರೋದ್ರಿಂದ ಅವ್ನು ಕರ್ಕೊಂಬಂದಿರಲಿಲ್ಲ. ಅವ್ರ ಅಪ್ಪಂಗೆ ಏನೋ ಬೇಜಾರು, ಅವ್ನು ಕರ್ಕೊಬಂದಿಲ್ಲ ಅಂದರೂ ಅವ್ನು ಬಂದಿದ್ದರೆ ಎಲ್ಲ ಕೇಳ್ತಾ ಇದ್ದ ಅಲ್ವಾ, ಇದು ತೊಗೊಡಪ್ಪ ಅದು ತೊಗೊಡಪ್ಪ ಅಂತ ಕೇಳ್ತಾ ಇದ್ದ ಅಲ್ವಾ. ಈಗ ನಾನು ತೊಗೊಂಡು ಹೋಗಬೇಕು ಅಂತ ಅವ್ರಿಗೆ ಕಾರು ಮತ್ತು ರಿಮೋಟ್ ಕಂಟ್ರೋಲ್ದು ಅದೇನೋ ಗೇಮ್ ಆಡೋದು ಆ ಥರ ತೊಗೊಂಡ್ರು. ಇವಳು ಮಗಳು ನೋಡಿ, ನನ್ನ ಮಗಳು ಸ್ಲಿಪ್ಪರ್ ತೆಗೆಸ್ಕೊಂಡಿದ್ದಾಳೆ, ಬಟರ್ಫ್ಲೈ ಸ್ಲಿಪ್ಪರು, ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ನೆಕ್ಸ್ಟ್ ದಾರಿ ಮಧ್ಯದಲ್ಲಿ ನಾವು ಹಾಗೆ ತರಕಾರಿ ತೊಗೊಳ್ಳೋಣ ಅಂತ ಅವರಪ್ಪ ತರಕಾರಿ ತರಕ್ಕೆ ಹೋಗಿದ್ರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಮನೆ ಹತ್ರ ತುಂಬ ರೇಟ್ ಇರುತ್ತೆ, ಇಲ್ಲಿ ಪರವಾಗಿಲ್ಲ, ರೇಟೆಲ್ಲ ಕಮ್ಮಿ ಇತ್ತು. ತರಕಾರಿ ತೊಗೊಂಡು ಹಾಗೆ ಮಧ್ಯಾಹ್ನ ಟೈಮ್ ಆಗೋಗಿತ್ತು. ಹಾಗೆ ಊಟ ಮುಗಿಸ್ಕೊಂಡು ಮನೆ ಹತ್ರ ಬಂದೇ ಬಿಟ್ವಿ. ನಾನು ಫುಲ್ ಊಟ ತೊಗೊಂಡಿದ್ದೆ, ಅದೇನು ಚೆನ್ನಾಗಿರಲಿಲ್ಲ ಅಷ್ಟೇನು. ಇವರು ಏನೋ ಫ್ರೈಡ್ ರೈಸ್ ಥರ ತೊಗೊಂಡಿದ್ರು, ಅದು ಚೆನ್ನಾಗಿತ್ತು. ನೆಕ್ಸ್ಟು ನನ್ನ ಮಗ ಕೂಡ ಬಂದಿದ್ದ. ಅವನು ನೀವೆಲ್ಲೋ ಹೋಗಿದ್ರಿ ರೆಡಿಯಾಗಿ ನನಗೆ ಗೊತ್ತು ಅಂತ ಹಠ ಮಾಡ್ತಾಯಿದ್ದ. ತುಂಬಾ ಹಠ ಮಾಡ್ತಾಯಿದ್ದ, ನೀವು ನನ್ನ ಬಿಟ್ಟು ಹೋಗಿದ್ದೀರಾ ಅಂತ. ನನ್ನ ಮೊಬೈಲ್ನೇ ಎಸ್ಬಿಟ್ಟಿದ್ದ ಅವನು, ಹೊಡೆದಾಕಿ ಹೋಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಜಸ್ಟ್ ಮಿಸ್ ಅಂದ್ಕೊಳ್ಳಿ. ನೆಕ್ಸ್ಟ್ ಅವನಿಗೆ ತಂದಿರೋ ಟಾಯ್ಸ್ನೆಲ್ಲ ಅವನಿಗೆ ತೋರಿಸಿ ಅವನಿಗೆ ಖುಷಿಪಡಿಸಿ ಸಮಾಧಾನ ಮಾಡಿದ್ದಾಯಿತು. ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ರು. ನಾನು ತಂದಿರೋ ತರಕಾರಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೆ ಫ್ರಿಜ್ಗೆ. ನೆಕ್ಸ್ಟು ಅವ್ರಿಗೆ ಹೊಟ್ಟೆ ಸಿಗ್ತಾಯಿದೆ, ರೈಸ್ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ ನಾವು ಅಲ್ಲೇ ಊಟ ಬಂದಿರೋದ್ರಿಂದ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ, ಆ್ಯಪಲ್ ಮಿಲ್ಕ್ ಶೇಕು. ಅದು ಕುಡ್ದು ಅಜ್ಜಿ ಜೊತೆ, ಅಜ್ಜಿ ಬಂದಿದ್ದರು ಆಟ ಆಡಿಕೊಂಡು. ನೆಕ್ಸ್ಟ್ ಸಂಜೆ ನಾವೆಲ್ಲ ಹೊರಗಡೆ ಹೋಗಿದ್ವಿ, ಗರುಡ ಮಾಲ್ ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿ ಅವರು ಅಲ್ಲಿ ಹೋದರೆ ಅಲ್ಲಿ ಏನು ತೊಗೊಳೋದು ಬಿಡೋದಿರಲಿ, ಅವ್ರು ಆಟ ಆಡಬೇಕು. ಅವ್ರು ಹೋಗೋ ಜಾಗ ಎಲ್ಲ ಏನು ಆಟ ಆಡೋದು. ನನ್ನ ಮಗಳು ಇಲ್ಲಿ ನೋಡಿ, ಇಲ್ಲಿ ಬಾ ಈ ಕಡೆ ಆಟ ಆಡೋಣ ಅಂತ ಆ ಪಾಪುನ ಕರೀತಾ ಇದ್ದಾಳೆ. ಆ ಪಾಪುನೂ ಅಷ್ಟೇ, ಅಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಆಟ ಆಡಬಾರ್ದು, ಸ್ಲಿಪ್ಪರ್ನ ಕೆಳಗಡೆ ಬಿಟ್ಬಿಟ್ಟು ಆಟ ಆಡಬೇಕು ಪಾಪು ಅಂತ ಹೇಳ್ತಾರೆ. ಎಷ್ಟು ಮಕ್ಕಳಿಗೆ ಎಷ್ಟು ಬೇಗ ಎಲ್ಲ ಕ್ಯಾಚ್ ಮಾಡ್ಕೋತಾರೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು. ಒಬ್ರಿಗೊಬ್ರು ಮಕ್ಕಳು ಎಷ್ಟು ಅವ್ರನ್ನ ಕೇರ್ ಮಾಡ್ತಾರೆ, ಈ ರೀತಿ ಇರಬೇಕು ಅಂತ. ನೆಕ್ಸ್ಟು ಗರುಡ ಮಾಲ್ ಹತ್ರ ಮುಗಿಸ್ಕೊಂಡು ನಾವು ಅರಸು ರೋಡ್ಗೆ ಹೋಗಿ ಅಲ್ಲೇ ನೆಕ್ಸ್ಟು ಒಂದು ಸ್ವಲ್ಪ ಶಾಪಿಂಗ್ ಮುಗಿಸಿ ಅಲ್ಲಿ ಹಣ್ಣು ನೆಕ್ಸ್ಟು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ಊಟಕ್ಕೆ ಹೋಗಿದ್ವಿ. ಹಂಸ ಅಂತ ಕುವೆಂಪು ನಗರದಲ್ಲಿ, ನಮ್ಮ ಮನೆಗೆ ಸ್ವಲ್ಪ ಹತ್ರದಲ್ಲೇ ಇದೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದು ಕರ್ನಾರೆ ಊಟ ಅಂದ್ಕೊಳ್ಳಿ, ಬೀಗ್ರೂಟ ಆ ರೀತಿಯಾಗಿ ಮೆನು ಇತ್ತು, ಕಾಂಬೋ ಆಫರು ತುಂಬ ಚೆನ್ನಾಗಿತ್ತು. ನಮಗಂತೂ 2 ಕಾಂಬೋ ತೊಗೊಂಡಿದ್ವಿ, ಅದೇ ಸಾಕಾಯಿತು. ನೆಕ್ಸ್ಟು ಜಿಂಜರ್ ಸೋಡಾ ತೊಗೊಂಡಿದ್ವಿ. ಹೋಪ್ ಇವತ್ತು ನಿಮಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ಸಿಂಪಲ್ ಆ್ಯನಿವರ್ಸರಿ ದಿನ ಇದಾಗಿತ್ತು. ಹಸ್ಬೆಂಡ್ ಕೆಲಸದ ಮಧ್ಯದಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಯಿತು. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.